ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಈ ಹಿಂದೆ SSLC ಪರೀಕ್ಷೆಯಲ್ಲಿ ಫೇಲ್ ಆದರೆ ಸುಮಾರು 1 ವರ್ಷ ಕಾಯಬೇಕಿತ್ತು. ಈಗ ಕಾಲ ಬದಲಾಗಿದೆ. ಇಷ್ಟೇ ಅಲ್ಲ, ಕಾಲಕ್ಕೆ ತಕ್ಕಂತೆ ಪರೀಕ್ಷಾ ನಿಯಮಗಳು ಕೂಡ ಚೇಂಜ್ ಆಗಿವೆ. ಈಗಾಗಲೇ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವಿದ್ಯಾರ್ಥಿ ಸ್ನೇಹಿ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದು ಎಲ್ರಿಗೂ ಗೊತ್ತೇ ಇದೆ. ಈಗಾಗಲೇ SSLC ರಿಸಲ್ಟ್ ಬಂದಾಗಿದೆ. ಈ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ಅಥವಾ ಫೇಲ್ ಆದರೆ ಭಯಪಡೋ ಅಗತ್ಯ ಇಲ್ಲ. ಒಮ್ಮೆ ಫೇಲ್ ಆದರೆ ಮತ್ತೆ 2 ಬಾರಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇದೆ. 3 ಬಾರಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಇಂದಿನ ಉದ್ದೇಶ ಮಕ್ಕಳಿಗೆ ಒಳ್ಳೆಯ ಸ್ಕೋರ್ ಬರಲಿ ಅನ್ನೋದು. ಈ ಹಿಂದೆ 10ನೇ ತರಗತಿ ಪರೀಕ್ಷೆಯಲ್ಲಿ ಫೇಲ್ ಆದರೆ ಎಕ್ಸಾಮ್ ಬರೆಯೋಕ್ಕೆ 1 ವರ್ಷ ಕಾಯಬೇಕಿತ್ತು. ಎಷ್ಟೋ ಮಂದಿ 1 ವರ್ಷ ಆದಮೇಲೆ ಫೇಲ್ ಆದರೆ ಅವರ ಭವಿಷ್ಯವೇ ಅರ್ಧಕ್ಕೆ ನಿಂತು ಹೋಗ್ತಾ ಇತ್ತು. 10ನೇ ತರಗತಿ ರಿಸಲ್ಟ್ ಬಂದ ನಂತರ 4 ತಿಂಗಳಾದ ಮೇಲೆ ಸಪ್ಲಿಮೆಂಟ್ರಿ ಪರೀಕ್ಷೆ ಇರ್ತಿತ್ತು. ಇನ್ನು ಈ ಸಪ್ಲಿಮೆಂಟ್ರಿ ಪರೀಕ್ಷೆಯಲ್ಲಿ ಫೇಲ್ ಆದರೆ 1 ವರ್ಷ ಅಂತೂ ಕಾಯಲೇಬೇಕಿತ್ತು. ಇದರಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತಾ ಇತ್ತು. ಇನ್ನು ಕೆಲವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು 1 ವರ್ಷದ ನಂತರ ಮತ್ತೆ ಮುಖ್ಯ ಪರೀಕ್ಷೆಗಳನ್ನು ಬರೆದಿರುವ ಉದಾಹರಣೆಗಳು ಇವೆ. ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಕರ್ನಾಟಕ ಶಾಲಾ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ವಿದ್ಯಾರ್ಥಿ ಸ್ನೇಹಿ 3 ಪರೀಕ್ಷೆಗಳ ವ್ಯವಸ್ಥೆ ಮಾಡಿ ಭಾರಿ ಮೆಚ್ಚುಗೆ ಪಡೆದಿದೆ. ವಿದ್ಯಾರ್ಥಿಗಳು ನಿರ್ಭೀತಿಯಿಂದ ಪರೀಕ್ಷೆ ಬರೀಬೇಕು ಅನ್ನೋ ಕಾರಣಕ್ಕೆ ಈ ರೂಲ್ಸ್ ಜಾರಿಗೆ ತರಲಾಗಿದೆ. ಮೇ ಹಾಗೂ ಜೂನ್ನಲ್ಲಿ 2 ಬಾರಿ SSLC ಪರೀಕ್ಷೆಯನ್ನು ಆಯೋಜಿಸಲಾಗುತ್ತೆ. ಇದರಿಂದ ಅಂಕಗಳೇನಾದರೂ ಕಡಿಮೆ ಬಂದಿದ್ದರೆ ಇನ್ನೆರಡು ಪರೀಕ್ಷೆಗಳು ಅಟೆಂಡ್ ಮಾಡ್ಬೋದು. ಒಟ್ಟಾರೆಯಾಗಿ SSLC ವಿದ್ಯಾರ್ಥಿಗಳು 3 ಬಾರಿ ಪರೀಕ್ಷೆಯನ್ನು ಬರೀತಾರೆ. ರಿಸಲ್ಟ್ ಏನಾದರೂ ಅವರ ನಿರೀಕ್ಷೆಗೆ ತಕ್ಕಂತೆ ಬರೆದಿದ್ರೆ ಇನ್ನುಳಿದ 2 ಪರೀಕ್ಷೆಗಳನ್ನು ಬಳಸ್ಕೊಳ್ಬೋದು. ಫೇಲ್ ಆದರೂ ಕೂಡ 2 ಪರೀಕ್ಷೆಗಳನ್ನು ಎದುರಿಸಲು ಅವಕಾಶ ಇದೆ. ಇಷ್ಟೇ ಅಲ್ಲ, ಸರ್ಕಾರ SSLCಯಲ್ಲಿ ನಡೆಯುವ 3 ಪರೀಕ್ಷೆಗಳಲ್ಲಿ ಫೇಲ್ ಆಗೋ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಸರ್ಕಾರ ನೀಡಿದ ಸಿಹಿ ಸುದ್ದಿ ಏನು ಅಂತ ನೋಡೋದಾದರೆ, SSLC ಪರೀಕ್ಷೆ ಫಲಿತಾಂಶ ಬಂದಿದ್ದು ಹೇಳಿಕೊಳ್ಳುವಂಥ ಸುಧಾರಣೆ ಕಂಡಿಲ್ಲ. ವೆಬ್ ಕಾಸ್ಟಿಂಗ್, CCTV ವ್ಯವಸ್ಥೆ ಹೀಗೆ ನಾನಾ ಕಾರಣ ಶಿಕ್ಷಣ ಇಲಾಖೆ ಕೊಟ್ಟರೂ ಶೇಕಡಾವಾರು ಫಲಿತಾಂಶದಲ್ಲಿ ಹೇಳಿಕೊಳ್ಳುವಂಥ ಪ್ರಗತಿ ಸಾಧಿಸಿಲ್ಲ. SSLCಯಲ್ಲಿ 62.34% ವಾರ್ಷಿಕ ಫಲಿತಾಂಶ ಕಂಡುಬಂದಿದೆ. ಫಲಿತಾಂಶ ಹೆಚ್ಚಿಸಿಕೊಳ್ಳಲು ಪರೀಕ್ಷಾ ಪಾಸಿಂಗ್ ಪರ್ಸೆಂಟೇಜ್ ಇಳಿಕೆಗೆ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. SSLC ಪಾಸಿಂಗ್ ಮಾರ್ಕ್ಸ್ ಇನ್ಮುಂದೆ ಕೇವಲ 33 ಆಗಿರಲಿದೆ. ಈ ಹಿಂದೆ ಪಾಸ್ ಮಾರ್ಕ್ಸ್ 35 ಇತ್ತು. ಇನ್ನು ಮುಂದೆ ವಿದ್ಯಾರ್ಥಿಗಳು ಆಂತರಿಕ ಅಂಕಗಳು ಸೇರಿ ಒಟ್ಟಾರೆ 33% ಅಂಕ ಪಡೆದರೂ ತೇರ್ಗಡೆ ಆಗ್ತಾರೆ. ಪ್ರತಿ ವಿಷಯಕ್ಕೂ 20 ಆಂತರಿಕ ಅಂಕಗಳಿದ್ದು 80 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಎರಡೂ ಸೇರಿ 100ಕ್ಕೆ ಕನಿಷ್ಠ 33 ಅಂಕ ಪಡೆದವರು ಉತ್ತೀರ್ಣರಾಗ್ತಾರೆ. ಕನ್ನಡ ಸೇರಿದಂತೆ SSLC ಪ್ರಥಮ ಭಾಷಾ ಪರೀಕ್ಷೆ ಅಂಕವನ್ನು 125ರ ಬದಲು 100ಕ್ಕೆ ಸೀಮಿತಗೊಳಿಸಲು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿರ್ಧರಿಸಿದೆ. ಮುಂದಿನ ವರ್ಷ ನಡೆಯಲಿರೋ SSLC ಪರೀಕ್ಷೆಯಲ್ಲಿ ಇತರೆ 5 ವಿಷಯಗಳಂತೆ ಕನ್ನಡಕ್ಕೂ 100 ಅಂಕ ಅಷ್ಟೇ ಇರುತ್ತೆ. ಒಟ್ಟಾರೆ ಅಂಕಗಳು 600 ಇರ್ತವೆ. ಇದುವರೆಗೆ 625 ಅಂಕಗಳಿದ್ವು. ಪ್ರತಿ ವಿಷಯದಲ್ಲೂ 20 ಅಂಕ ಆಂತರಿಕ ಮೌಲ್ಯಮಾಪನ, 80 ಅಂಕ ಲಿಖಿತ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ. ಆಂತರಿಕ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿ ಕನಿಷ್ಠ 15 ಅಂಕ ಪಡೆದರೆ ಇನ್ನುಳಿದಂತೆ ಲಿಖಿತ ಪರೀಕ್ಷೆಯಲ್ಲಿ 80 ಅಂಕಗಳಿಗೆ ಪರೀಕ್ಷೆಯನ್ನು ಬರೆದು 18 ಅಂಕ ಪಡೆದರೂ ಸಾಕು, ಆರಾಮಾಗಿ ಪಾಸಾಗಿ ಬಿಡ್ಬೋದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.